ಎಲ್ರಿಗೂ ನಮಸ್ಕಾರ. ಏನು ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾದಂಥ ಗೊಲ್ಲಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಬಂದು ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಈ ದಿನ ನಮ್ಮ ಜಗದೀಶ್ ಅವರಿಗೆ ಆ ಕೊಡಮಲ್ಲೆ ವಿನಾಯಕು ಮುಳಬಾಲು ಆಂಜನೇಯ ಸ್ವಾಮಿ ಆಶೀರ್ವಾದ ಯಾವಾಗಲೂ ಇರಬೇಕು, ಅವ್ರಿಗೆ ಆಯುಷ್ಯ ಎಲ್ಲ ಕೊಟ್ಟು ಅವರು ಚೆನ್ನಾಗಿರ್ಬೇಕಂತೇಳಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಜಗದೀಶ್ ಕಡೆ ಬಗ್ಗೆ ಹೇಳಬೇಕಂದ್ರೆ ತಾಲೂಕಿನಂತ ಅಲ್ಲಿ ಗೊತ್ತಾಗಿದೆ ಅವ್ರು ಈ ಮಾಡುವಂಥ ಸೇವೆ, ಅವ್ರು ಮಾಡುವ ಬಡವರ ಬಗ್ಗೆ ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಶಾಲೆ ಆಗಲಿ, ಸಾರ್ವಜನಿಕರಿಗೋಸ್ಕರ ಬಡವರಿಗೋಸ್ಕರ ಅವರು ಇದು ಮಾಡ್ತಾಯಿದ್ದಾರೆ. ಅಂಥವರ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕು ಅಂದರೆ ನಾವೆಲ್ಲರೂ ಸಹ ಅವರಿಗೆ ಒಂದು ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಬಂದು ಮಾಡ್ತಾಯಿದ್ದೀವಿ. ಈ ದಿನ ಅವರು ಅಲ್ಲಿ ಎಲ್ಲನ್ನೂ ಆಗಲಿ ಒಂದು ಕಾರ್ಯಕ್ರಮ ಆದ್ರೂ ಸಹ ಅವ್ರ ಜೊತೆಯಲ್ಲಿ ನಾವಿದ್ದೀನಿ ಅಂತ ಸಾವಿರಾರು ಜನರು ಬಂದು ಅವರನ್ನು ಇದು ಮಾಡಿ ಒಂದು ಒಳ್ಳೆಯ ಸ್ಥಾನಕ್ಕೆ ಮಾಡಬೇಕು ಅಂತೇಳಿ ಎಲ್ಲ ನಾಗರಿಕರು ಇದು ರೈತರು ಎಲ್ಲರೂ ಅವ್ರ ಜೊತೆಯಲ್ಲಿರ್ತಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಸಹ ಒಂದು ರಾಜಕೀಯದಲ್ಲಿ ಎತ್ತರ ಬೆಳಿಬೇಕು, ಒಳ್ಳೆಯ ಒಂದು ಜನರ ಸೇವೆ ಮಾಡಬೇಕು, ಅವ್ರಿಗೆ ಆ ದೇವರ ಆಶೀರ್ವಾದದಿಂದ ಒಳ್ಳೆಯ ಒಂದು ಪದವಿ ಸಿಗಬೇಕು ರಾಜಕೀಯಲ್ಲೂ ಸಹ. ಅದೇ ರೀತಿ ಇವತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವ್ರ ಜೊತೆಯಲ್ಲಿದ್ದಾರೆ, ಒಳ್ಳೆಯ ವಿಶ್ವಾಸ ಇದೆ. ಒಳ್ಳೆ ಒಂದು ಯಾವುದೇ ಒಂದು ಇದಾದ್ರೂ ಸಹ ಒಂದು ಪಂಚಾಯತಿ ಅದರಲ್ಲಾಗಲಿ, ಒಂದು ಇದಾಗಲಿ, ಹೋಬಳಿ ಪಟ್ಟಣದಲ್ಲಾಗಲಿ ಯಾವುದೇ ಆಗಲಿ ಸಹ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ, ಒಳ್ಳೆಯ ಒಂದು ಹೆಸರಿಟ್ಕೊಂಡಿದ್ದಾರೆ. ಅವ್ರಿಗೆ ಈ ಒಂದು ನಮ್ಮೆಲ್ಲರ ಒಂದು ಇದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಸಹ ನಾಯಕರಾಗಲಿ ಮತ್ತು ನಮ್ಮ ಮುಖಂಡರಾಗಲಿ ಎಲ್ಲರ ಹತ್ರ ವಿಶ್ವಾಸ ಇಟ್ಕೊಂಡು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ರಾಜಕೀಯ ಮಾಡಬೇಕಂದ್ರೆ ಅವ್ರಿಗೆ ಹಿಂದೆನೇ ಹೋಗಲ್ಲ. ಯಾವುದೇ ಒಂದು ಕೆಲಸ ಇದ್ರೂ ಬೇರೆಯವ್ರ ಕೆಲಸ ಅಂದರೆ ಹೋಗಿ ಯಾವುದೇ ಒಂದು ಕೆಲಸ ಆದರೆ ಬಡವರಿಗೆ, ರೈತರಿಗೆ ಯಾವುದೇನೂ ಆಗಲಿ ನಾನು ಇದ್ದೀನಿ ಅಂತ ಹೋಗ್ತಾರೆ. ಅದಕ್ಕೆ ಇವತ್ತು ಅವ್ರಿಗೆ ಸಾವಿರಾರು ನಾಯಕರು, ಮುಖಂಡರು ಎಲ್ಲರೂ ಮತ್ತು ರೈತ ಬಾಂಧವರು ಎಲ್ಲರೂ ಅವ್ರ ಜೊತೆಯಲ್ಲಿದ್ದಾರೆ. ಅಂದರೆ ಅವ್ರು ಮಾಡ್ತಾರಂಥ ಸೇವೆ, ಆ ಸೇವೆ ಮಾಡೋದಕ್ಕೆ ಇವತ್ತು ಅವ್ರಿಗೆ ಒಳ್ಳೆಯ ಹೆಸರಿದೆ. ಮುಂದಿನ ದಿನಗಳಲ್ಲಿ ಇದೇ ಥರ ಹೆಸರಿದ್ದು ಎಲ್ಲದರಲ್ಲೂ ಇವರು ಚೆನ್ನಾಗಿರಲಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿದ್ದರೆ ಎಲ್ರಿಗೂ 4 ಜನಕ್ಕೆ ಒಂದು ಸಹಾಯ ಆಗುತ್ತೆ ಅಂತೇಳಿ ಇವತ್ತು ಅವರ ಒಂದು ಮಾಡ್ತಾ ಸೇವೆಗಳಿಗೆ ಒಳ್ಳೆಯದಂತ ಅನಿಸ್ತಾ ಇದೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲರೂ ಇದ್ದಾರೆ, ನಾವು ಸಹ ಇರ್ತೀವಿ. ಅದೇ ರೀತಿ ಇತ್ತಿನ ಒಂದು ನಮ್ಮ GR ರಾಮಚಂದ್ರ ಅವರಾಗಲಿ, MNS ನಮ್ಮ ಸುನೀಲ್ ಅವರಾಗಲಿ, ಆಮೇಲೆ ರಮೇಶ್ ಆಗಲಿ, ಇವತ್ತೆಲ್ಲರೂ ಬಂದು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಶೀರ್ವಾದ ಮಾಡಿದ್ವಿ. ಯಾಕಂದರೆ ದೇವರ ಆಶೀರ್ವಾದದಿಂದ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಎಲ್ರಿಗೂ ಸೇವೆ ಮಾಡಲಿ ಅಂತೇಳಿ ಈ ದಿನ ಬಂದು ನಾವು ಸರಳವಾಗಿ ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೊಂದು ಶುಭ ಹಾರೈಸಿದ್ದೀವಿ.